ಮಮ್ಮಿ ಮಮ್ಮಿ ಅಡಿಗೆ ಮನೆಯಲ್ಲಿ ಗ್ರೈಂಡರ್ನಲ್ಲಿ ಇಡ್ಲಿ ಹಿಟ್ಟು ಹಾಕುತ್ತಿದ್ದ ನನಗೆ ಮಗಳ ಕೂಗು ಕೇಳಿಸ್ಲಿಲ್ಲ. ಅವಳು ಅಡಿಗೆ ಮನೆಗೆ ಬಂದು, ಮಮ್ಮಿ ಎಷ್ಟು ಸಲ ಕೂಗೋದು ನಿನ್ನನ್ನು ಎಂದಾಗಲೇ ನನಗೆ ಅರಿವಾಗಿದ್ದು. ನಾನು ಸಿಂಕ್ನಲ್ಲಿ ಕೈ ತೊಳೆದುಕೊಳ್ಳುತ್ತಾ, ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಮಮ್ಮಿ ಅಂತ ಕರಿಬೇಡ, ಲಕ್ಷಣವಾಗಿ ಅಮ್ಮ ಅಂತ ಕೂಗಬಾರ್ದ ಎಂದು ಆಕ್ಷೇಪಿಸಿದಾಗ ಅವಳು ಕೆನ್ನೆ ಉಬ್ಬಿಸಿದ್ಲು. ನನ್ನ ಫ್ರೆಂಡ್ಸ್ ಎಲ್ಲ ಅವರ ಅಮ್ಮಂದಿರನ್ನ ಮಮ್ಮಿ ಅಂತಾನೆ ಕರೆಯೋದು. ನೀನು ಟಿ ವಿನಲ್ಲಿ ಕನ್ನಡ ಸೀರಿಯಲ್ ನೋಡಿ ನೋಡಿ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದೀಯಾ? ಅದು ಯಾವುದೋ ಬರುತ್ತಲ್ಲ ಕನ್ನಡತಿ ಅಂತ, ಅವಳ ತರಹನೇ ನಾನು ಇರೋಕ್ಕಾಗತ್ತಾ? ಟಿ ವಿ ಧಾರಾವಾಹಿ ನೋಡಿ ನಾನು ಕನ್ನಡ ಕಲಿಬೇಕೆ? ನನಗೆ ನಗು ಬಂತು. ಮಗಳು ಮಾತು ಕಲಿಯಲು ಆರಂಭಿಸಿದಾಗಲೇ ನಾನು ಅಮ್ಮ ಎಂದು ಅವಳ ಬಾಯಲ್ಲಿ ಹೇಳಿಸ್ತಿದ್ದೆ. ಆದರೆ ಶಾಲೆಯ ಮೆಟ್ಟಿಲು ಹತ್ತಿದ ಮೇಲೆ ಅಮ್ಮ ಮಮ್ಮಿ ಆಗಿದ್ಲು, ಅಪ್ಪ ಡ್ಯಾಡಿ ಆಗಿದ್ರು. ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ನಾನು ಹೊರಡ್ತೀನಿ. ನಾನು ನ್ಯಾಪ್ಕಿನ್ನಲ್ಲಿ ಕೈ ಒರೆಸ್ಕೊಳ್ಳುತ್ತಾ ಮಗಳನ್ನು ಹಿಂಬಾಲಿಸಿದೆ. ಹಜಾರದಲ್ಲಿ ಅವಳ 4 ಗೆಳತಿಯರು ಸಿದ್ಧರಾಗಿ ಕೂತಿದ್ರು. ಹಾಯ್ ಆಂಟಿ, ಹಲೋ ಆಂಟಿ ಮುಂತಾದ ವಿನಿಮಯಗಳಾದ ಮೇಲೆ ಮಗಳು ನನ್ನ ಕಡೆ ತಿರುಗಿ, ಮಮ್ಮಿ ನಾನು ಬರೋದು ಲೇಟ್ ಆಗುತ್ತೆ, ನೀನು ಗಾಬರಿ ಆಗಬೇಡ. ಕೇತಕಿ ತಂದೆ ನಮ್ಮನ್ನೆಲ್ಲ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಂದು ಅಭಯ ನೀಡಿದ್ಲು. ಕಮಾನ್ ಸ್ಯಾಂಡಿ, ಇಟ್ಸ್ ಗೆಟಿಂಗ್ ಲೇಟ್. ಗೆಳತಿಯರು ಅವಸರಪಡಿಸಿದಾಗ ಅವರೆಲ್ಲರೂ ಹೊರಟರು. ಅವರ ನಿರ್ಗಮನವನ್ನೇ ನೋಡುತ್ತಿದ್ದೆ. ಅಲ್ಲ, ಅಷ್ಟು ಆಸೆಪಟ್ಟು ಮಗಳಿಗೆ ಸನ್ನಿಧಿ ಎಂದು ಹೆಸರಿಟ್ಟಿದ್ದು ಅವಳ ಗೆಳತಿಯರು ಬಾಯಲ್ಲಿ ಅವಳು ಯಾವಾಗಲೂ ಸ್ಯಾಂಡಿ ಎಂಥ ಸುಂದರ ಹೆಸರನ್ನು ಹಾಳು ಮಾಡ್ತಿದ್ದಾರೆ ಎನಿಸಿತು. ಆದರೆ ಕೇತಕಿಯನ್ನು ಕೇಟಿ, ರಜನಿಯನ್ನು ಜಿನ್ನಿ ಎಂದು ಗೆಳತಿಯರು ಸಂಬೋಧಿಸೋದನ್ನು ಕಂಡಾಗ ಈಗಿನ ಕಾಲದ ಹುಡುಗಿಯರು ನಮಗೂ ಅವರಿಗೂ ಜನ್ರೇಷನ್ ಗ್ಯಾಪ್ ಎಂದು ನಗು ಬರ್ತಿತ್ತು. ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆದಾಗ ಬಂದು ಕೈಗೆತ್ಕೊಂಡೆ. ಕರೆ ಬಂದಿದ್ದು ನನ್ನ ಪತಿದೇವರಿಂದ. ಹೇಳಿ ಸಂಜೀವ್. ಮಮತಾ, ಸನ್ನಿಧಿಗೆ ಫೋನ್ ಕೊಡು. ನಾನು ಅಚ್ಚರಿಯಿಂದ, ಯಾಕೆ ಅವಳು ಮೊಬೈಲ್ಗೆ ಕಾಲ್ ಮಾಡಿ ಎಂದಾಗ ಸಂಜೀವ್ ಅಸಮಾಧಾನದಿಂದ, ಅಷ್ಟೊತ್ತಿನಿಂದ ಟ್ರೈ ಮಾಡ್ತಿದ್ದೀನಿ, ಅವಳು ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ನಿಂಗೆ ಮಾಡಿದ್ದು. ಏನು ಮಾಡ್ತಿದ್ದಾಳೆ ಎಂದು ಕೇಳಿದರು. ಅವಳು ಮನೆಯಲ್ಲಿಲ್ಲ ಸಂಜೀವ್, ಫ್ರೆಂಡ್ ಜೊತೆ ಪಾರ್ಟಿಗೆ ಹೋಗಿದ್ದಾಳೆ. ಏನು ಪಾರ್ಟಿ? ಅವರ ಧ್ವನಿಯಲ್ಲಿ ಅಸಹನೆ ತುಂಬಿತ್ತು. 1 ವಾರದಿಂದ ಹೇಳ್ತಿದ್ದಾಳಲ್ಲ ಸಂಜೀವ್, ಮದುವೆಗೆ ಮುಂಚೆ ಫ್ರೆಂಡ್ಸ್ಗೆ ಬ್ಯಾಚುಲರಿಟಿ ಪಾರ್ಟಿ ಕೊಡ್ತಾ ಇದ್ದಾಳೆ. ಗಂಡು ಮಕ್ಕಳು ಬ್ಯಾಚುಲರ್ ಪಾರ್ಟಿ ಅಂತ ಕೊಡ್ತಾರಲ್ಲ ಹಾಗೆ. ನಾನು ನಗುತ್ತಾ ಹೇಳಿದೆ. ಕೃಷ್ಣಮ್ಮ ಚಾರಿ ಜ್ಯುವೆಲರ್ಸ್ ಫೋನ್ ಮಾಡಿದರು. ಹೊಸ ಪ್ಯಾಟರ್ನ್ ಬಳೆಗಳು ಬಂದಿದೆಯಂತೆ, ನೀನು ಸನ್ನಿಧಿ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಬರ್ತೀರಾ ಅಂತ ಫೋನ್ ಮಾಡಿದೆ. ಪರವಾಗಿಲ್ಲ ಬಿಡಿ, ನಾಳೆ ಹೋಗಿ ಬರ್ತೀವಿ. ಸರಿ ಸಂಜೀವ್. ಫೋನ್ ಕಟ್ ಮಾಡಿದಾಗ ಅವರಿಗೆ ಅಸಮಾಧಾನವಾಗಿದೆ ಎಂದೇ ನನಗೆ ಅರಿವಾಯಿತು. ಮೊದಲಿನಿಂದ ಮಹಾ ಶಿಸ್ತಿನ ವ್ಯಕ್ತಿ ನನ್ನವರು. ಆಯಾ ದಿನಗಳ ಕೆಲಸ ಅಂದೇ ನಡೆದು ಬಿಡಬೇಕು. ಮಗಳಿಗೆ ಮಾತ್ರ ಸ್ವಲ್ಪ ರಿಯಾಯಿತಿ ತೋರಿಸ್ತಿದ್ರು. ಆದರೂ ನನ್ನ ಮುಂದೆ ಅವರು ಅಸಂತೃಷ್ಟಿ ಮುಚ್ಚಿಡಲಾಗುತ್ತಿರಲಿಲ್ಲ. ನಾನು ಇಡ್ಲಿ ಹಿಟ್ಟು ಆಡಿ ಮುಗಿಸುವ ಹೊತ್ತಿಗೆ ಗಡಿಯಾರ 8 ಗಂಟೆ ತೋರಿಸ್ತಿತ್ತು. ಸಂಜೀವ್ ಆಫೀಸಿನ ಕೆಲಸ ಮುಗಿಸಿ ಒಂದು ಸುತ್ತು ರೀಕ್ರಿಯೇಷನ್ ಕ್ಲಬ್ಗೆ ಹೋಗಿ ಮನೆಗೆ ಹಿಂತಿರುಗೋದು 10 ಗಂಟೆ. ಅಲ್ಲಿಯವರೆಗೂ ನನ್ನ ಏಕಾಂತ, ನನ್ನ ಆಲೋಚನೆಗಳೇ ನನ್ನ ಸಂಗಾತಿ. ಲಿವಿಂಗ್ ರೂಮ್ಗೆ ಬಿಂದು ಟಿವಿ ಆನ್ ಮಾಡಿದರೆ ಕಾರ್ಯಕ್ರಮ ಪ್ರಸಾರವಾಗುತ್ತಿದ್ದರೂ ನನ್ನ ಮನಸ್ಸು ಅದರ ಕಡೆ ಹರಿಯಲಿಲ್ಲ. ಟೀಪಾಯ್ ಮೇಲೆ ಮಗಳ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕಟ್ಗಳು ಇದ್ದವು. ಮೇಲೆ ಇದ್ದ ಒಂದು ಆಮಂತ್ರಣ ಓಲೆಯನ್ನು ತೆಗೆದು ಕಣ್ಣಾಡಿಸಿದೆ. ಎಲ್ಲ ಸನ್ನಿಧಿಯ ಹೆಚ್ಚೆಯಂತೆಯೇ ಅದರ ವಿನ್ಯಾಸ ನವೀನತೆಯಿಂದ ಕೂಡಿತ್ತು. ತನ್ನ ಇಷ್ಟದಂತೆಯೇ ನಡಿಬೇಕೆನ್ನುವ ಗಟ್ಟಿಗಿತ್ತಿ ನನ್ನ ಮಗಳು. ಮೃದುವಾಗಿ ಅವಳ ಹೆಸರಿನ ಭಾಗವನ್ನು ಸವರಿದೆ. ಬೇಡ ಬೇಡವೆಂದರೂ ನನ್ನ ಮನಸ್ಸಿನ ಶ್ರುತಿಪಟಲದಲ್ಲಿ 40 ವರ್ಷಗಳ ಹಿಂದಿನ ಮದುವೆಯ ಸಮಾರಂಭ ಮೂಡತೊಡಗಿತು. 8 ವರ್ಷ ನನಗಾಗ. ಅಜ್ಜಿ ನನಗೆ ಗೇಣಗಳ ಜರಿಯ ಉದ್ದ ಲಂಗ ಹಾಕಿ, ಕುಚ್ಚಿನ ಜಡೆ, ಮುಡಿಯಲ್ಲಿ ಮಲ್ಲಿಗೆ ಹೂ ಮುಡಿಸಿ, ಹಣೆಗೆ ತಿಲಕವಿಟ್ಟು ವಿಶೇಷವಾಗಿ ರೆಡಿ ಮಾಡಿಸಿದ್ರು. ಅಜ್ಜಿ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ನಾನು ಕಣ್ಣರಳಿಸಿ ಕೇಳಿದಾಗ ಅಜ್ಜಿ ನನ್ನ ಕೆನ್ನೆ ಸವರಿದ್ರು.
ಮದುವೆ ಮನೆಗೆ ಹೋಗ್ತಾ ಇದೀವಿ ಕಣೆ. ಅಪ್ಪ ಬರ್ತಾರಾ? ಅಜ್ಜಿ ಒಂದು ಬಗೆಯಾದ ನಗೆ ಬೀರಿ, ಅವನು ಬಾರದೇ ಇದ್ರೆ ಆಗತ್ತಾ? ನಾನು, ನೀನು, ನಿಮ್ಮಪ್ಪ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲರೂ ಹೋಗ್ತಿದ್ದೀವಿ ಎಂದರು. ದೊಡ್ಡಪ್ಪನ? ನನಗಂತೂ ಸಡಗರವೋ ಸಡಗರ. ಕಾರಿನಲ್ಲಿ ಕುಳಿತು ಮದುವೆ ಮನೆಗೆ ಬಂದಾಗ ರಸ್ತೆಯ ಬದಿ ನಿಂತಿದ್ದ ಬಲೂನ್ ಪೀಪಿ ಕಂಡು ನಾನು ಇಳಿದು ಓಡ್ದೆ. ನೀವೆಲ್ಲ ಒಳಗೆ ಹೋಗಿ, ನಾನು ಅವಳನ್ನು ಕರ್ಕೊಂಡು ಬರ್ತೀನಿ. ದೊಡ್ಡಪ್ಪ ಎಲ್ಲರನ್ನೂ ಒಳಗಡಗಿಸಿ ನನಗೆ ಬೆಲೂನ್, ಪೀಪಿ, ಗಿರಿಗಿಟ್ಲೆ ತೆಗೆದುಕೊಟ್ರು. ದೊಡ್ಡಪ್ಪನ ಮಗ ಸುಧನ್ನನ ಜೊತೆ ನಾನು ಆಟವಾಡುತ್ತಾ ಛತ್ರದ ಹೊರ ಆವರಣದಲ್ಲೇ ಇದ್ದೆ. ಒಳಗೆ ಹೋಗಿ ಮದುವೆ ನೋಡುವ ಮನಸ್ಥಿತಿ ಆ ವಯಸ್ಸಿನಲ್ಲಿ ನಮಗೆ ಹೇಗೆ ತಾನೇ ಬಂದಿತು? ಮದುವೆಗೆ ಬಂದಿದ್ದ ಇನ್ನು 4-6 ಗೆಳತಿಯರು ಸಿಕ್ಕಿದ್ರು. ನನಗಂತೂ ಹೊತ್ತು ಹೋಗಿದ್ದೇ ತಿಳಿಲಿಲ್ಲ. ಅಜ್ಜಿ ಬಂದು ಕರೆದಾಗಲೇ ನನಗೆ ಅರಿವಾಗಿದ್ದು. ಏ ಅಮ್ಮೋ, ಒಳಗೆ ಬಾ, ನಿಮ್ಮಪ್ಪ ಕರೀತಾ ಇದ್ದಾನೆ. ನನಗೆ ಆಟದ ಸ್ವಾರಸ್ಯದಿಂದ ಹೊರಬರಲು ಇಷ್ಟವಿರಲಿಲ್ಲ. ಅಜ್ಜಿ, ಆಟ ಆಡ್ತಿದ್ದೀನಿ, ಆಮೇಲೆ ಬರ್ತೀನಿ. ಬಾ ಅಂದರೆ ಬರಬೇಕು. ತಲೆಹರಟೆ. ಅಜ್ಜಿ ಗದರಿದಾಗ ಬೇರೆ ದಾರಿ ಇಲ್ಲದೆ ಒಳಗೆ ಹೊರಟೆ. ಸುಮಾರು 10,000 ತುಂಬಿದ ಜನಗಳಲ್ಲಿ ಹೆಂಗಸರು ರೇಷ್ಮೆ ಸೀರೆ ಉಟ್ಟು ಓಡಾಡ್ತಿದ್ರು. ಕೆಲವರು ಬಂದಿದ್ದವರಿಗೆ ಅರಿಶಿನ, ಕುಂಕುಮ, ಹೂ ಕೊಡ್ತಿದ್ರು. ಆದರೆ ಅವರ್ಯಾರೂ ನನಗೆ ಪರಿಚಿತರಲ್ಲ ಎನಿಸಿತು. ಅಲ್ಲಿದ್ದವರ ಪೈಕಿ ದೊಡ್ಡಮ್ಮ, ದೊಡ್ಡಪ್ಪ, ಅಜ್ಜಿ ಅಷ್ಟೇ ನನಗೆ ತಿಳಿದವರು. ಅಜ್ಜಿ ನನ್ನ ಕೈ ಹಿಡ್ಕೊಂಡು ನೇರವಾಗಿ ಮದುವೆಯ ಮಂಟಪದತ್ತ ಕರೆದೊಯ್ದ್ಲು. ಪ್ರಸಾದು, ನಿನ್ನ ಮಗಳು ಬಂದ್ಲು ನೋಡೋ. ಮಮ್ಮು, ಬಾಯಿಲಿ. ಅಪ್ಪ ಕರೆದಾಗ ನಾನು ಅವರ ಕಡೆ ನೋಡಿದೆ. ಅರೆ, ಇದೇನಿದು? ಅಪ್ಪನ ಕೊರಳಲ್ಲಿ ಹಾರ, ಹಣೆಯಲ್ಲಿ ಕುಂಕುಮ, ತುಂಬ ಅಪರೂಪಕ್ಕೆ ತೊಡುವ ರೇಷ್ಮೆ ಮುಂಗಟ್ಟು, ಶಲ್ಯ. ಒಳ್ಳೆ ಮದುವೆ ಗಂಡಿನಂತೆ ಕಾಣ್ತಿದ್ರು. ಕೌಶಲ್ಯ, ನನ್ನ ಮಗಳು ಮಮತಾ, ಫೋಟೋದಲ್ಲಿ ನೋಡಿದೆಯಲ್ಲ? ಅಪ್ಪನ ಪಕ್ಕ ನಿಂತಿದ್ದವರು ಹಳದಿ ರೇಷ್ಮೆ ಸೀರೆ ಉಟ್ಟು ಹಾರ ಹಾಕ್ಕೊಂಡಿದ್ರು. ನನ್ನನ್ನು ನೋಡಿ ನಕ್ಕರು. ಮಮ್ಮು, ಇವರೇ ನಿನ್ನ ಚಿಕ್ಕಮ್ಮ. ಅಪ್ಪ ಹೇಳಿದೊಡನೆ ಅಜ್ಜಿ ದನಿಗೂಡಿಸಿ, ಚಿಕ್ಕಮ್ಮ ಅಂತ ಯಾಕಂತೀಯೋ, ಅಮ್ಮ ಅಂತ ಹೇಳು. ನನಗೆ ಆಶ್ಚರ್ಯವಾಯಿತು. ನಮ್ಮಮ್ಮ ಸತ್ತು ಹೋಗಿ ದೇವರ ಹತ್ರ ಹೋಗಿದ್ದಾಳಲ್ಲ ಅಜ್ಜಿ? ಹೌದು, ಇವರು ಹೊಸ ಅಮ್ಮ. ನನಗೆ ಹೊಸ ಅಮ್ಮ ಬೇಕು ಅಂತ ಕೇಳೇ ಇರಲಿಲ್ವಲ್ಲ. ನನ್ನ ಮಾತಿಗೆ ಅಪ್ಪ ಅಜ್ಜಿ ಇಬ್ಬರೂ ತಕ್ಷಣ ಉತ್ತರ ಕೊಡದೆ ಮುಖ ನೋಡಿಕೊಂಡ್ರು. ಅಜ್ಜಿಯೇ ಸವರಿಸ್ಕೊಂಡು, ನಿಮ್ಮಪ್ಪ ಒಬ್ಬನೇ ಕೈ ಬಾಯಿ ಸುಟ್ಕೊಂಡು ಎಷ್ಟು ದಿನ ಒದ್ದಾಡ್ತಾನೆ? ನಿಮಗೆಲ್ಲ ಅಡಿಗೆ ತಿಂಡಿ ಮಾಡೋಕ್ಕೆ, ಮನೆ ನೋಡ್ಕೊಳ್ಳೋಕ್ಕೆ ಯಾರಾದರೂ ಬೇಡವಾ? ಅದಕ್ಕೆ ನಿನಗೋಸ್ಕರ ಅಮ್ಮನ್ನ ಮನೆಗೆ ಕರ್ಕೊಂಡು ಬರ್ತಿದ್ದಾನೆ ನಿಮ್ಮಪ್ಪ ಎಂದಾಗ ನಾನು ಅಪ್ಪನ ಕಡೆ ನೋಡಿದೆ. ಅವರ ಮುಖದಲ್ಲಿರುವ ಭಾವ ಸಂಕೋಚವೋ ಮುಜುಗರವೋ ನನಗರ್ಥವಾಗಲಿಲ್ಲ. ಅಪ್ಪ ನನಗೆ ಅಡುಗೆ ಹೇಳ್ಕೊಟ್ಟಿದ್ದಾರೆ. ರಜೆ ಮುಗಿದ ಮೇಲೆ ನಾನೇ ಅಡುಗೆ ಮಾಡಿ ಸ್ಕೂಲಿಗೆ ಹೋಗ್ತೀನಿ. ಆ ಹೆಂಗಸು ಅಮ್ಮನಾಗಿ ಬರೋದು ಬೇಡ ಎಂಬ ಮಾತನ್ನು ನುಂಗ್ಕೊಂಡೆ. ಅಡುಗೆ ಮಾಡೋಕ್ಕೆ ಅಷ್ಟೇ ಅಲ್ಲ, ನಿಮ್ಮಪ್ಪ ಮದುವೆ ಮಾಡ್ಕೊಂಡಿರೋದು ಎಂಬ ಸತ್ಯವನ್ನು ಅವರು ನನ್ನ ಮುಂದೆ ಹೇಳಲಾಗದೆ ಚಡಪಡಿಸಿದ್ರು. ಹೇಳಿದ್ರು ನನಗೇನು ಅರ್ಥವಾಗುವ ವಯಸ್ಸೇ. ಅಜ್ಜಿ ಹಾಗೂ ಅಪ್ಪನ ಮುಖಭಾವ ಈಗಲೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಅಷ್ಟರಲ್ಲಿ ದೊಡ್ಡಮ್ಮ ಅಲ್ಲಿಗೆ ಬಂದದ್ರಿಂದ ಅಜ್ಜಿ ನನ್ನನ್ನು ಅವರ ಜೊತೆ ಕಳಗಿಸಿದ್ರು. ಅವಳನ್ನು ಊಟಕ್ಕೆ ಕರ್ಕೊಂಡು ಹೋಗು, ಪಾಪ ಹಸಿವಾಗಿರಬೇಕು ಎಂದು ಕಣ್ಸನ್ನೆ ಮಾಡಿ ನನ್ನನ್ನು ಅಲ್ಲಿಂದ ಹೊರಡಿಸಿದ್ರು. ಮೊದಲಿನಿಂದಲೂ ನನಗೆ ಮದುವೆಯ ಬಾಳೆ ಎಲೆಯ ಊಟ ಅಂದರೆ ಬಹಳ ಆಸೆ. ಎಲೆಯಲ್ಲಿ ಬಡಿಸುವ ವಿವಿಧ ಖಾದ್ಯಗಳನ್ನು ರುಚಿ ನೋಡೋದ್ರಲ್ಲೇ ಹೊಟ್ಟೆ ತುಂಬ ಹೋಗ್ತಿತ್ತು. ಆದರೆ ಇಂದ್ಯಾಕೋ ನನ್ನ ಗಂಟಲಿನಲ್ಲಿ ಇಳಿಯಲಿಲ್ಲ. ದೊಡ್ಡಪ್ಪ, ದೊಡ್ಡಮ್ಮ ಸುಧನ್ವನ ಜೊತೆ ಕುಳಿತಿದ್ರು. ನನಗ್ಯಾಕೋ ನಾನೊಬ್ಬಳೇ ಎನ್ನುವ ಭಾವನೆ ಮೂಡಿತು. ಅಪ್ಪ ನನ್ನ ಬಳಿ ಸುಳ್ಳು ಹೇಳಿ ಇಲ್ಲಿಗೆ ಕರೆತಂದಿದ್ದಾರೆ ಎನ್ನೋದೇ ನನ್ನ ಪಾಲಿಗೆ ಕಹಿಯಾಗಿತ್ತು. ಮಮ್ಮೋ, ನಿನ್ಗಿಷ್ಟ ಅಂತ ನಿಮ್ಮಪ್ಪ ಜಹಾಂಗೀರ್ ಮಾಡಿಸಿದ್ದಾರೆ. ದೊಡ್ಡಮ್ಮನ ಉಪಚಾರ ನಡೆದಿತ್ತು. ಏಕೋ ನನಗೆ ಊಟ ರುಚಿಸಲಿಲ್ಲ. ನನಗೆ ಜಹಾಂಗೀರ್ ಇಷ್ಟ ಎಂದು ತಿಳಿದ ಅಪ್ಪ ನನಗೆ ಹೇಳ್ದೆ ಇನ್ನೊಂದು ಅಮ್ಮನನ್ನು ತಂದಿದ್ದಾರಲ್ಲ. ಒಳಗೆ ಏನೋ ಒಂಥರ ಚಡಪಡಿಕೆ, ಹೊಟ್ಟೆಯಲ್ಲಿ ಸಂಕಟ. ಊಟ ಮುಗಿದ ಮೇಲೆ ನಾನು ಸುಧನ್ವನ ಜೊತೆ ಆಟಕ್ಕೆ ಹೋಗಲಿಲ್ಲ.
ಅವನು ಕೂಗ್ತಿದ್ರು ಕೇಳಿಸ್ಕೊಳ್ಳದೆ ಅಲ್ಲೇ ಸಾಮಾನುಗಳನ್ನು ತುಂಬಿಸಿಟ್ಟ ರೂಮಿನಲ್ಲಿ ಒಂದು ಮೂಲೆಯಲ್ಲಿ ಮಲಗಿಬಿಟ್ಟೆ. ಏಕೋ ಅಳು ಒತ್ತರಿಸಿಕೊಂಡು ಬರ್ತಿತ್ತು. ಅಪ್ಪ ಹೊಸ ಅಮ್ಮನ ಪಕ್ಕದಲ್ಲೇ ಹಾರ ಹಾಕೊಂಡು ನಿಂತ ಚಿತ್ರವೇ ಕಣ್ಮುಂದೆ ಬಂದಾಗ ನನಗೆ ಕಣ್ಣೀರು ತಡೆಯಲಾಗಲಿಲ್ಲ. ಅಳುತ್ತಾ ಹಾಗೆ ನಿದ್ದೆ ಹೋಗ್ಬಿಟ್ಟೆ. ಎಷ್ಟೋ ಹೊತ್ತು ಮಲಗಿದ್ನೋ ನನಗೆ ಗೊತ್ತಾಗಲಿಲ್ಲ. ಅಜ್ಜಿ ಬಂದು ಎಬ್ಬಿಸಿದಾಗಲೇ ನನಗೆ ಎಚ್ಚರವಾಗಿದ್ದು. ಮಮ್ಮೋ ಮಮ್ಮೋ, ಎಷ್ಟೊತ್ತು ನಿದ್ದೆ ಮಾಡೋದು, ಎದ್ದೇಳು. ಅಜ್ಜಿಯ ಕೈಯನ್ನು ಒತ್ತಡ ನನ್ನ ಭುಜದ ಮೇಲೆ ಅರಿವಾದಾಗ ನಾನು ನಿಧಾನವಾಗಿ ಕಣ್ಬಿಟ್ಟೆ. ಇನ್ನು ಮಂಪರು ನಾನು ಎಲ್ಲಿದ್ದೇನೆ ಎಂದು ಅರಿವಾಗಲು ತುಸು ಕ್ಷಣಗಳೇ ಹಿಡಿತು. ರೂಮಿನ ತುಂಬ ಹರಡಿದ ಸಾಮಾನುಗಳು, ಅರಿಶಿನ ಕುಂಕುಮದ ತಟ್ಟೆ, ಹೂಗಳು, ತೆಂಗಿನಕಾಯಿ, ಮೂಟೆ ಬಿಚ್ಚಿ ಮೂಲೆಗೆ ಮುದುರಿಸಿಟ್ಟಿದ್ದ ಸೀರೆಗಳು. ನಾನು ಥಟ್ಟನೆ ಎದ್ದು ಕುಳಿತೆ. ಏಳು ಪುಟ, ತಣ್ಣೀರಿನಲ್ಲಿ ಮುಖ ತೊಳ್ಕೊ. ಅಜ್ಜಿ ನನ್ನನ್ನು ಎಬ್ಬಿಸ್ಕೊಂಡು ರೂಮಿನಿಂದ ಹೊರ ಕರೆತಂದಾಗ ನನಗೆ ಪೂರ್ತಿ ಅರಿವು ಮೂಡಿತು. ಗಿಜಿಗಿಜಿ ಜನ, ಮಂಗಳವಾದ್ಯ, ಅಲಂಕಾರದ ಮಂಟಪ, ಹಾರ ಹಾಕ್ಕೊಂಡಿದ್ದ ಅಪ್ಪ, ಎಲ್ಲ ಮುಸುಕಾಗಿ ಹಾದು ಹೋಯಿತು. ಗಲಾಟೆ ಸಡಗರ ತುಂಬಿದ ಹಜಾರ ಈಗ ಖಾಲಿ. ಅಲ್ಲಲ್ಲಿ ಸುತ್ತಿಟ್ಟಿದ್ದ ಜಮಖಾನ, ಅಸ್ತವ್ಯಸ್ತವಾಗಿ ಹರಡಿದ ಕುರ್ಚಿಗಳು, ಅಲ್ಲಲ್ಲಿ ಓಡಾಡುತ್ತಿದ್ದ ಕೆಲಸದವರು. ನಾನು ಕಣ್ಣುಚ್ಕೊಂಡು ನೋಡಿದೆ. ಅಪ್ಪ ಅಪ್ಪ ಎಲ್ಲಿ? ನಾನು ಮಂಟಪದ ಕಡೆ ನೋಡಿದಾಗ ಅಲ್ಲಿದ್ದಿದ್ದು ಮನೆಗಳು, ದೀಪದ ಕಂಬ, ಚೆಲ್ಲಾಡಿದ ಹಕ್ಕಿ ಕಾಳುಗಳು, ಸುತ್ತಲೂ ಹರಡಿ ಬಿದ್ದಿದ್ದ ಹೂಗಳು. ನನ್ನ ಮನಸ್ಸು ಈಗ ಆಗಿದೆ ಅನಿಸಿತು. ಅಜ್ಜಿ ನನ್ನ ತೋಳು ಸಿಡಿದು ಕರೆದೊಯ್ದು ತಣ್ಣೀರಿನಲ್ಲಿ ಮುಖ ತೊಳೆಸಿದಾಗ ನನಗೆ ಸಂಪೂರ್ಣ ತಿಳಿವು ಮೂಡಿತು. ಅಜ್ಜಿ ಅಪ್ಪ ಎಲ್ಲಿ? ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆ ಹೊರಹಾಕಿದೆ. ಅಜ್ಜಿ ತನ್ನ ಸೆರಗಂಚಿನಿಂದಲೇ ತನ್ನ ಮುಖ ಒರೆಸುತ್ತಾ, ನಿಮ್ಮಪ್ಪ ಆಗಲೇ ಮನೆಗೆ ಹೋದ ಎಂದಾಗ ನನಗೆ ಪೆಚ್ಚಾಯಿತು. ಅಪ್ಪ ನನ್ನನ್ನು ಬಿಟ್ಟು ಒಬ್ಬರೇ ಮನೆಗೆ ಹೋಗ್ಬಿಟ್ರೆ? ಅಮ್ಮ ಇದ್ದಾಗ ಒಂದು ಕ್ಷಣ ಇಬ್ಬರು ನನ್ನನ್ನು ಬಿಟ್ಟಿರ್ತಿರ್ಲಿಲ್ಲ. ಆ ದಿನಗಳು ಎಷ್ಟು ಚೆನ್ನಾಗಿತ್ತು. ಅಮ್ಮ ಹೋದ್ಮೇಲೆ ಅಪ್ಪ ಸದಾ ನನ್ನ ಜೊತೆಯಲ್ಲೇ ಇರ್ತಿದ್ರು. ಈಗ ಹೇಳ್ದೆ ಕೇಳದೆ ಮನೆಗೆ ಹೊರಟು ಹೋಗ್ಬಿಟ್ಟಿದ್ದಾರೆ. ನಡಿ, ನಾವು ಹೊರಡೋಣ. ಎಲ್ಲಿಗಜ್ಜಿ? ನಾನು ಕೇಳಿದಾಗ ಅಜ್ಜಿಯ ಮುಖದಲ್ಲಿ ಮೃದುತ್ವ ಇಣುಕಿತು. ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ಲೇ ಸರಸ್ವತಿ, ಮಗುನ ಕರ್ಕೊಂಡು ಅಜ್ಜಿ ದೊಡ್ಡ ಮನೆಗೆ ಕೂಗಿ ಹೇಳಿದಾಗ ಸಾಮಾನು ಜೋಡಿಸುತ್ತಿದ್ದ ದೊಡ್ಡಮ್ಮ ನಮ್ಮ ಬಳಿ ಬಂದರು. ನನಗೇನೂ ಅರ್ಥವಾಗಲಿಲ್ಲ. ದೊಡ್ಡಪ್ಪನ ಮನೆಗೆ ಯಾಕೆ? ನಮ್ಮನೆಗೆ ಹೋಗೋದಿಲ್ವೇ? ಮತ್ತೆ ಅಪ್ಪ ನಮ್ಮನೆ? ನಾನು ಗೊಂದಲದಿಂದ ತೊದಲಿದಾಗ ಅಜ್ಜಿ ನನ್ನ ತಲೆ ಸವರಿದ್ರು. ನಿಮ್ಮಪ್ಪನಿಗೆ ಏನೋ ಅರ್ಜೆಂಟ್ ಕೆಲಸ ಇದೆಯಂತೆ. ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ತಿದ್ದಾನೆ. ಅವನು ವಾಪಸ್ ಬರೋವರೆಗೂ ನಮ್ಮನೆಯಲ್ಲೇ ಇರುವೆಯಂತೆ. ಪಾಪ ಹುಡುಗಿನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ದೊಡ್ಡಮ್ಮ ಮೆಲ್ಲನೆ ನುಡಿದಾಗ ಅಜ್ಜಿ ಕಣ್ಸನ್ನೆಯಿಂದ ಸುಮ್ಮನಿರುವಂತೆ ಸೂಚಿಸಿದ್ರು. ಪಾಪ ಸುಸ್ತಾಗಿ ಮಲಗಿಬಿಟ್ಟಿದ್ಲು. ನಾನೇ ಎಬ್ಬಿಸ್ಕೊಂಡು ಬಂದೆ. ಅಜ್ಜಿ ಹೇಳಿದಾಗ ದೊಡ್ಡಮ್ಮ ಮಾತು ಬದಲಾಯಿಸಿ, ಮಮ್ಮು, ಹೊರಗಡೆ ನಿಮ್ಮ ದೊಡ್ಡಪ್ಪ ಸುಧನ್ವನ ಇದ್ದಾರೆ, ಹೋಗು ಎಂದು ನನ್ನನ್ನು ಕಳಿಸಿದ್ರು. ಹೊರಗೆ ಹೋಗಿ ಸುಧನ್ವನೆ ಜೊತೆ ಆಟವಾಡೋದೆಂದರೆ ನನಗೆ ಖುಷಿಯೇ ಖುಷಿ. ಯಾರೋ ಅದನ್ನು ನನಗೆ ಹೇಳಲೇಬೇಕಿರಲಿಲ್ಲ. ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಓಡ್ ಹೋಗ್ತಿದ್ದೆ. ಆದರೆ ಇಂದ್ಯಾಕೋ ಆ ಉತ್ಸಾಹ ನನಗಲ್ಲಿರಲಿಲ್ಲ. ಒಲ್ಲದ ಮನಸ್ಸಿನಿಂದಲೇ ಅಲ್ಲಿಂದ ಕಾಲು ತೆಗೆಯುತ್ತಿದ್ದಾಗ ದೊಡ್ಡಮ್ಮ ಕೆಳದನಿಯಲ್ಲಿ ಅಜ್ಜಿಗೆ ಹೇಳಿದ್ದು ಕಿವಿಗೆ ಬಿತ್ತು. ಸುಸ್ತಲ್ಲಾತೆ, ಪಾಪ ಮಗು ತನ್ನ ತಾಯಿಯನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ. ಈ ಮದುವೆ ವಿಷಯ ಮೊದಲೇ ಅವಳಿಗೊಂದು ಮಾತು ತಿಳಿಸ್ಬಹುದಾಗಿತ್ತು. ನೀನು ಸುಮ್ಮನಿರು ಸರಸ್ವತಿ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಅಜ್ಜಿ ನವಿರಾಗಿ ಗದರಿ ಅವರನ್ನು ಸುಮ್ಮನಾಗಿಸಿದ್ದು ನನಗೆ ಕೇಳಿಸಿದ್ದೇ ಇರಲಿಲ್ಲ. ಕಾರಿನಲ್ಲಿ ಕುಳಿತು ನಾವು ದೊಡ್ಡಪ್ಪನ ಮನೆಗೆ ಹೊರಟಾಗ ನಾನು ಮೌನವಾಗಿ ಅಜ್ಜಿಯ ತೊಡೆಯ ಮೇಲೆ ಕುಳಿತಿದ್ದೆ. ನಮ್ಮ ಪಕ್ಕದಲ್ಲಿದ್ದ ಸುಧರ್ವನು ನನ್ನನ್ನು ಮಾತಿಗೆಳೆಯಲು ಪ್ರಯತ್ನಿಸಿದ್ರು. ನಾನು ತುಟಿ ಬಿಚ್ಚಲಿಲ್ಲ. ಹೋಗ್ಲಿ ಬಿಡು, ಅವಳಿಗಿನ್ನೂ ನಿದ್ದೆ ಮಂಪರು ಹರಿದಿಲ್ಲ ಅನಿಸುತ್ತೆ. ಅಜ್ಜಿ ಅವನನ್ನು ಸುಮ್ಮನಾಗಿಸಿದ್ರು. ನನಗೆಲ್ಲಿ ನಿದ್ದೆ? ಅಪ್ಪ ಹೇಳ್ದೆ ಹೋಗಿದ್ದು, ದೊಡ್ಡಮ್ಮ ಅಜ್ಜಿಯ ಮಾತುಗಳು ನನ್ನ ಮನಸ್ಸನ್ನು ಬಡಿದೆಬ್ಬಿಸಿತು. ಏನೋ ಬದಲಾಗಿದೆ. ಇವರೆಲ್ಲ ಮುಚ್ಚಿಡ್ತಿದ್ದಾರೆ.
ನನಗೇನು ಹೇಳ್ತಾ ಇಲ್ಲ ಎಂಬ ಅನುಮಾನ. ದುಗುಡದಿಂದ ಮನಸ್ಸು ಮುದುಡಿತು. ಆದರೆ ಆ ದುಗುಡ ಹೆಚ್ಚು ದಿನ ನನ್ನಲ್ಲಿರಲಿಲ್ಲ. ದೊಡ್ಡಪ್ಪ, ದೊಡ್ಡಮ್ಮ, ಸುಧನ್ವನ ಅಜ್ಜಿ ಇವರೆಲ್ಲರೂ ಒಡನಾಟ ನನಗೆ ಅತ್ಯಂತ ಪ್ರಿಯವಾಗಿತ್ತು. ಶಾಲೆಗೆ ಬೇಸಿಗೆ ರಜೆ ಆರಂಭವಾಗಿದ್ದರಿಂದ ನಾನು, ಸುಧನ್ವ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆಯೇ ಕಾಲ ಕಳೆಯುತ್ತಿದ್ವಿ. ಅಲ್ಲಿ ಅಕ್ಕಪಕ್ಕ ನಮಗೆ 4-6 ಸ್ನೇಹಿತರು ಸಿಕ್ಕಿದ್ರು. ಹತ್ತಿರದಲ್ಲೇ ಪಾರ್ಕ್ ಇತ್ತು. ಜಾರಬಂಡೆ, ಉಯ್ಯಾಲೆ, ಮರಳಿನಾಟ. ನಮ್ಮನ್ನಂತೂ ಹಿಡಿಯೋರೇ ಇಲ್ಲ. ಭಾನುವಾರ ಬಂತೆಂದರೆ ದೊಡ್ಡಪ್ಪ ನಮ್ಮನ್ನು ಸ್ಕೂಟರ್ನಲ್ಲಿ ರೌಂಡ್ ಕರ್ಕೊಂಡು ಹೋಗ್ತಿದ್ರು. ದೊಡ್ಡಮ್ಮ ವಿವಿಧ ಅಡಿಗೆ ತಿಂಡಿಗಳನ್ನು ರುಚಿಯಾಗಿ ಮಾಡಿ ಹಾಕ್ತಿದ್ರು. ರಾತ್ರಿ ಅಜ್ಜಿಯ ಬಳಿ ಮಲಗ್ತಿದ್ವಿ. ಅಪ್ಪನನ್ನು ಮರೆತಿದ್ದೆ ಎನ್ನಲಾಗದಿದ್ರೂ ಅವರು ನನ್ನ ಮನಸ್ಸಿನ ಮೂಲೆ ಸೇರಿದ್ರು ಎಂದರೆ ತಪ್ಪಾಗದು. 15 ದಿನಗಳು ಕಳೆದಿದ್ದೇ ತಿಳಿಯಲಿಲ್ಲ. ಅಂದು ನಾನು ಆಟ ಮುಗಿಸಿ ಬಂದಾಗ ದೇವರಿಗೆ ದೀಪ ಹಚ್ಚುತ್ತಿದ್ದ ಅಜ್ಜಿ ನನ್ನನ್ನು ಕರೆದ್ರು. ಮಮ್ಮು, ಬಾಯಿಲಿ. ನಾನು ಅಜ್ಜಿಯ ಬಳಿಗೋಡಿದೆ. ಕೂತ್ಕೋ ಎಂದು ಅಜ್ಜಿ ನನ್ನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಗಂಟಲು ಸರಿ ಮಾಡಿಕೊಂಡ್ರು. ನಾಳೆ ನಿಮ್ಮಪ್ಪ ಊರಿನಿಂದ ಬರ್ತಾ ಇದ್ದಾನೆ. ನೀನು ನಿಮ್ಮನೆಗೆ ಹೋಗಬೇಕು ಪುಟ್ಟ. ದೊಡ್ಡಪ್ಪ, ದೊಡ್ಡಮ್ಮ ನಿನ್ನನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ನಾಳೆನೇ ಹೋಗಬೇಕಾ ಅಜ್ಜಿ? ನನ್ನ ದನಿಯಲ್ಲಿ ಬೇಸರ ಇಣುಕಿತು. ಇಷ್ಟು ಬೇಗ ಇಲ್ಲಿಂದ ಮನೆಗೆ ಹೋಗಲು ನನಗೆ ಮನಸ್ಸಿರಲಿಲ್ಲ. ಅಜ್ಜಿ ನನ್ನನ್ನು ಮುಂಗುರುಳು ನೆವರಿಸುತ್ತಾ, ಹ್ಞೂ, ಮತ್ತೆ ನಿನ್ನ ಹೊಸ ಅಮ್ಮ ಬರ್ತಿದ್ದಾರೆ ಅಪ್ಪನ ಜೊತೆ. ನೀನು ಅವರನ್ನು ನೋಡಕ್ಕೆ ಹೋಗ್ಬೇಕಲ್ವಾ ಎಂದಾಗ ನನಗೆ ಗಲಿಬಿಲಿಯಾಯಿತು. ಹೊಸ ಅಮ್ಮ ನಮ್ಮ ಮನೆಗೆ ಬರ್ತಾರಾ? ಯಾಕೆ? ಅಜ್ಜಿ ನಕ್ಕರು. ಅಯ್ಯೋ ಹುಚ್ಚುಡುಗಿ, ನಿಮ್ಮಪ್ಪ ಅವಳನ್ನು ಮದುವೆ ಆಗಿದ್ದಾರಲ್ಲ, ಇನ್ನು ಮುಂದೆ ಅವಳು ನಿಮ್ಮ ಮನೆಯಲ್ಲೇ ನಿಮ್ಮ ಜೊತೆನೇ ಇರ್ತಾಳೆ. ಒಮ್ಮೆಲೆ ನನ್ನ ತಲೆಯ ಮೇಲೆ ಏನೋ ಭಾರ ಬಿದ್ದಂತೆ ಅನುಭವ. ಮದುವೆ ಎಂದರೆ ಹಾರ ಹಾಕ್ಕೊಂಡು ಒಟ್ಟಿಗೆ ಕುಳಿತುಕೊಳ್ಳೋದು, ಜನಗಳೆಲ್ಲ ಬಂದು ಸಿಹಿ ಊಟ ಮಾಡಿ ಹೋಗೋದು, ರೇಷ್ಮೆ ಸೀರೆ, ಒಡವೆ, ಓಲಗ, ಸಂಭ್ರಮ ಇಷ್ಟೇ ನನಗೆ ತಿಳಿದಿದ್ದು. ಮದುವೆಯನ್ನು ಅರ್ಥೈಸಿಕೊಳ್ಳುವಷ್ಟು ತಿಳುವಳಿಕೆ, ಬುದ್ಧಿ ನನಗಿರಲಿಲ್ಲ. ಈಗ ಸ್ಕೂಲ್ನಲ್ಲಿ ಟೀಚರ್ ಎಂದು ಕರೆಯುವಂತೆ ಆ ಹೆಂಗಸನ್ನು ಹೊಸ ಅಮ್ಮ ಎಂದು ಕರೆಯೋದಷ್ಟೇ ಎಂದ್ಕೊಂಡಿದ್ದೆ. ಅಲ್ಲಿಗೆ ಆ ವಿಷಯ ಮುಗಿದು ಹೋಗಿತ್ತು. ಆದರೆ ಅವರು ಈಗ ನಮ್ಮ ಜೊತೆಯಲ್ಲೇ ನಮ್ಮ ಮನೆಯಲ್ಲೇ ಬಂದಿರ್ತಾರೆ ಎಂಬುದು ಹೊಸ ವಿಷಯ. ಅವ್ರು ಯಾಕೆ ನಮ್ಮ ಮನೆಯಲ್ಲಿರಬೇಕು? ಅವರಿಗೆ ಮನೆ ಇಲ್ವಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಅಜ್ಜಿ ತಬ್ಬಿಬ್ಬಾದರು. ದೇವರ ದೀಪಕ್ಕೆ ಎಣ್ಣೆ ಹಾಕುತ್ತಿದ್ದ ದೊಡ್ಡಮ್ಮ ನನ್ನನ್ನು ಉದ್ದೇಶಿಸಿ, ನಿಮ್ಮ ಅಮ್ಮ ಹೋದ್ಮೇಲೆ ಅವರು ಈಗ ನಿಮ್ಮ ತಾಯಿ ಸ್ಥಾನಕ್ಕೆ ಬಂದಿದ್ದಾರೆ. ಮಮ್ಮು, ನಿಮ್ಮಮ್ಮ ನಿಮ್ಮ ಜೊತೆಯಲ್ಲಿ ಇರಲಿಲ್ವಾ? ಹಾಗೆ ಅವರು ಅಮ್ಮನ ಹಾಗೆ ನಿಮ್ಮ ಜೊತೆ ಇರ್ತಾರೆ. ನನಗೆ ಅದನ್ನು ಅರಗಿಸ್ಕೊಳ್ಳಲು ಸಾಧ್ಯವಾಗಲಿಲ್ಲ. ಅಮ್ಮ ಹೋದ್ಮೇಲೆ ಅವಳನ್ನು ನೆನೆಸ್ಕೊಂಡು ಅಳ್ತಿದ್ದೆ. ಆಗಲೇ ಅಪ್ಪ ತಬ್ಬಿ ನನ್ನನ್ನು ಸಮಾಧಾನ ಮಾಡ್ತಿದ್ರು. ಕೆಲವು ಸಲ ತಾವು ಕಣ್ಣೀರು ಹಾಕ್ತಿದ್ರು. ನಂತರ ಹೇಗೋ ನಾನು ಅಪ್ಪ ಇಬ್ಬರೇ ಇರೋದನ್ನು ಅಭ್ಯಾಸ ಮಾಡ್ಕೊಂಡಿದ್ವಿ. ಈಗ ಹೊಸ ಅಮ್ಮ ನಮ್ಮಿಬ್ಬರ ಜೊತೆ. ಹೊಸ ಅಮ್ಮ ನನ್ನ ಅಮ್ಮ ಇದ್ದ ಹಾಗೆ ಇಲ್ವಲ್ಲ. ನನ್ನ ಅಮ್ಮನ ಹೆಸರು ಪ್ರತಿಮಾ. ನನಗೆ ಅತ್ಯಂತ ಇಷ್ಟವಾದ ಹೆಸರು. ಎಷ್ಟು ಸಲ ಹೇಳ್ಕೊಂಡ್ರೂ ತೃಪ್ತಿ ಇಲ್ಲ. ಹೊಸ ಅಮ್ಮನ ಹೆಸರೇನು? ನನಗಂತೂ ಗೊತ್ತಿಲ್ಲ. ನಾನು ಅಜ್ಜಿಯನ್ನು ಕೇಳಿದೆ. ಅವಳ ಹೆಸರು ಕೌಸಲ್ಯ. ಅಂದರೆ ನೀನಿನ್ನ ಚಿಕ್ಕವಳು. ಅವಳ ಹೆಸರಿಡಿದು ಕೂಗಬಾರ್ದು, ಅಮ್ಮ ಅಂತಾನೆ ಕರಿಬೇಕು. ಅಜ್ಜಿ ಹೇಳಿದ್ದು ನನಗ್ಯಾಕೋ ಸರಿ ಬೀಳಲಿಲ್ಲ. ನಾನು ಕಂಡಂತೆ ಎಲ್ಲರಿಗೂ ಇರೋದು ಒಬ್ಬಳೇ ಅಮ್ಮ. ನನಗ್ಯಾಕೆ ಇನ್ನೊಂದು ಹೊಸ ಅಮ್ಮ? ಹಳೆ ಅಮ್ಮನನ್ನು ದೇವರು ಕರೆದುಕೊಂಡು ಹೋಗಿದ್ದು ನನ್ನ ತಪ್ಪೆ. ಮತ್ತೆ ಹೊಸ ಅಮ್ಮನ ಜೊತೆಗೆ ನಾವ್ಯಾಕಿರಬೇಕು? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಯಾರೂ ಹೇಳ್ತಿರಲಿಲ್ಲ. ಬಾಯಲ್ಲಿ ತುತ್ತಿಟ್ಟಾಗ ಅದು ಗಂಟಲಿನಲ್ಲಿ ಸಿಕ್ಕಾಕೊಳ್ಳುವಂತೆ ನನ್ನ ಮಾತುಗಳೆಲ್ಲ ಕೊರಳಿನೊಳಗೆ ಉಳಿದಿತ್ತು. ಅದನ್ನು ಹೇಗೆ ಹೊರ ಹಾಕಬೇಕೆಂದು ನನಗೆ ತೋಚಲಿಲ್ಲ. ರಾತ್ರಿ ಮಲಗಿದ್ದಾಗ ಅಜ್ಜಿ 1 ಗಂಟೆಯ ಕಾಲ ನನಗೆ ಬುದ್ಧಿ ಮಾತುಗಳನ್ನು ಹೇಳ್ತಲೇ ಇದ್ದರು. ನಿನ್ನ ಹೊಸ ಅಮ್ಮ ತುಂಬ ಒಳ್ಳೆಯವಳು. ಅವಳು ಹೇಳ್ದಾಗೆ ಕೇಳಬೇಕು. ಅವಳು ನಿನಗೆ ಅಡುಗೆ ಮಾಡ್ತಾಳೆ, ಊಟ ತಿನ್ನಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ. ಹಠ ಮಾಡದೆ ನೀನು ಅವಳಿಗೆ ಹೊಂದ್ಕೊಂಡಿರಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.